ಜಗದ ಮನವ ಜಗದ ಜನರ ಮನವ ಸೆಳೆವ ಗೌರವಾನ್ವಿತೆ ಆದಿ ಅಂತ್ಯ ವಿರಹಿತೆ ಸಾಧುರೂಪ ಸಂಹಿತೆ ಅವಳ ಹರಕೆ ಸ್ಫೂರ್ತಿ ನಮ್ಮ ಕಾರಿಗೆ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶ್ಲಾಘಯ ಚಕ್ಷುರುನ್ಮಿಲಿತಯ್ಯನ ತಸ್ಮೈ ಶ್ರೀ ಗುರವೇ ನಮಃ. ವಿದ್ಯಾನಾಮರಹಸ್ಯ ರೂಪಮಧಿಕಂ ಪ್ರಚ್ಛನ್ನ ಗುಪ್ತಧನಂ ವಿದ್ಯಾಭೋಗಕರಿ ಯಶಃ ಸುಖಕರಿ ವಿದ್ಯಾ ಗುರುಣಾಂ ಗುರು ಕೇಯೂರಾನವೈಭೂಷಯಂತಿ ಪುರುಷಂ ಭಾನಾನ ಚಂದ್ರೋಜ್ವಲ ನ ಸ್ನಾನಂ ನ ವಿಲೇಪನಂ ನ ಕುಸುಮಂ ನಾಲಂಕೃತ ಮೂರ್ಧಜ ವಾಣ್ಯೇಕಾ ಸವಲಂಕರೋತಿ ಪುರುಷಂ ಯಾ ಸಂಸ್ಕೃತಾಧಾರಿತೆ ಕ್ಷೀಯಂತೆ ಖಲು ಭೂಷಣಾನಿ ಸುಪ್ತಂ ವಾಗ್ಭೂಷಣಂ ಭೂಷಣಂ. Their flashing eyes, their floating hair, weave a circle round them thrice and open your heart to the holy thread. मैं रोया माँ काम छोड़कर आई मुझे उठा लिया. मैं रोया माँ काम छोड़कर, माँ ने मुझे अपना काम छोड़कर आई मुझे उठा लिया. झाड़ पोंछ कर चूम चूम गीले गालों को सुखा दिया. आजा बचपन एक बार फिर. ಈ ಭಕ್ತಿಗಳನ್ನು ಹೇಳಬೇಕಾದಾಗ ಭಾಷೆಗೆ ಹೆಚ್ಚು ಭಾವಕ್ಕೆ ಹೆಚ್ಚು ಒತ್ತು ಇದ್ದಲ್ಲಿ ಮಹತ್ವ, ಸತ್ವ ಇದ್ದರೆ ಮಹತ್ವ. ಬಹಳ ಬಾರಿ ಅನಿಸೋದು ಶಿಕ್ಷಕರ ದಿನಾಚರಣೆ ಅಂತ ವಸಂತರು ಹೇಳಕ್ಕೆ ಸೀಮಿತವಾಗಬೇಕೆ, ಒಂದೇ ದಿನಕ್ಕೆ ಭಯವಾಗಿದೆ. ಇಂದು ನಡೀತೇವೆ, ನಾಳೆ ಮತ್ತೆ ಅದೇ. ಬಹಳ ದೊಡ್ಡ ಸುಳಿ ಅದು. ಅದೊಂದು ವರ್ತುಲ, ಕೆಲವು ಬಾರಿ ವಿಷ ವರ್ತುಲ. ಆಗಸಕ್ಕೆ ಎಸೆದಿರುವ ಕಲ್ಲಿನಂತೆ ಇರುವೆನು, ಗಾಳಿಯಲ್ಲಿ ತೇಲುವೆನು ಗಂಧದಂತೆ. ಮತ್ತೆ ಬೀಳುವನಿಲ್ಲೇ ಚಿಂತೆಗಳ ಕೆಸರಲ್ಲೇ, ಬಿಟ್ಟು ಬಿಡು ಹೀಗೆ ನಾ ಮುಕ್ತನಂತೆ. ದಿಲ್ ತೋ ಬಚ್ಚಾ ಹೈ ಜೀ. ನೋಡಿ, ನಮ್ಮೊಳಗಿರುವಂತಹ ಎಲ್ಲ ಮಾತಾ ಭಗಿನಿಯರಲ್ಲಿ, ಆಚಾರ್ಯರಲ್ಲಿ, ಪ್ರಧಾನಾಚಾರ್ಯರಲ್ಲಿ, ಸಿಬ್ಬಂದಿ ವರ್ಗದಲ್ಲಿ ಎಲ್ಲರಿಗೂ ಒಬ್ಬ ಮಗು ಅಡಗಿ ಕೂತಿದ್ದಾನೆ. ಹಾಗೆ ಕೂತಿದ್ದ ಮಗು ಆಗಾಗ ತಾನು ಹೊರಬರೋ ಪ್ರಯತ್ನ ಮಾಡ್ತಾನೆ ಅಂತಾನೆ. ಅಂದರೆ ವಯಸ್ಸಾಗ್ತಾ ಆಗ್ತಾ ಮನುಷ್ಯನಿಗೆ ಮರುಬಾಲ್ಯ ಅಂತ ದೊಡ್ಡವರು ಹೇಳಿದ್ದಕ್ಕೆ ಈಗ ಅರ್ಥ ಗೊತ್ತಾಗ್ತದೆ. ಸಾಮಾನ್ಯವಾಗಿ ರಸವತ್ತಾದ ಸಾಂಸ್ಕೃತಿಕ ಪ್ರಸ್ತುತಿ ಆದಮೇಲೆ ಮಾತು ರುಚಿಸೋಲ್ಲ, ಗೌನ. ಈ ಭಾವವೆಂಥದ್ದು, ಈ ಪ್ರಸಂಗವೇ ಎಂಥದ್ದು, ಇಂದು ಮಾತ್ರವೇ ನಾವು ಶಿಕ್ಷಕರ ದಿನಾಚರಣೆ ಅಂತ ಹೇಳಿ ನಮ್ಮನ್ನು ನಾವು ಸನ್ಮಾನಿಸಿಕೊಂಡು ಆ ನಂತರ ಮತ್ತೆ ಅದೇ ಥರದ ವರ್ತುವಲ್ಲಿ ಬೀಳ್ತೇವೆ ಅಂತ ಸದಾ ಅನಿಸೋದಿದೆ ನನಗೆ. ಆದರೆ ಸಾಂಕೇತಿಕವಾಗಿ, ಪ್ರಾತಿನಿಧಿಕವಾಗಿ ಒಂದು ದಿನವಾದರೂ ಆ ಕೆಲಸವನ್ನು ಮಾಡ್ಬೋದಾರಲ್ಲ, ಅದನ್ನು ಸಂತೋಷವಾಗುತ್ತೆ. खामोश है दिल भरी महफिल में यहाँ चिल्लाना नहीं अच्छा. खामोश है दिल भरी महफिल में यहाँ चिल्लाना नहीं अच्छा. अदब पहला खजाना है, अदब ही पहला खजाना है. इबादत का खजाना ही सच्चा ಅಂತ ಹೇಳಲಾಗಿದೆ. ಯಾಕೆ ಅನೇಕ ಭಾಷೆಗಳ ಪ್ರಯೋಗ, ವೈವಿಧ್ಯತೆಗಳ ದೇಶ, ವಿಚಾರವು ತುಂಬ ವಿವಿಧರು, ಅನೇಕ ವೈವಿಧ್ಯಗಳು ಇದ್ದಾಗ ನಮಗೆ ಸಹಜವಾಗಿ ನಾವು ಹೊರಟಿರೋ ದಿಕ್ಕು ಸತ್ಪಥವೇ ಅದು ದುಷ್ಪಥವೇ ಸ್ವಲ್ಪ ಕಷ್ಟವೇ ಆಗುತ್ತೆ. ಹಾಡಿಗೆ ಹಾವಳಿ ಯಾರಾದ್ರೇನಂತೆ ಅದು ಆಸುರಿ ಗುಣಗಳಿರುವಂಥದ್ದು. ಮೈಕ ಸಹ ಅಸುರ ಮೈಕಾಸುರ. ಆತ್ಮಲೇವಡಿ ನಮಗೆಷ್ಟು ಸುಖಕರ ನೋಡಿ. ಇದರ ಲೇವಡಿ ಮಾಡಿದ್ರೆ ನಿಮ್ಮ ತನವನ್ನು ಸಂತೈಸಿಕೊಳ್ಳಿ ಅಂತ ಹೇಳ್ತಾರೆ. ಆತ್ಮಲೇವಡಿ ಮಾಡಿಕೊಂಡಾಗ ನಮಗೆ ಹೆಚ್ಚು ಭಾರ ಆಗೋದಿಲ್ಲ. ದಾಡಿದವನು ಬಾಳಿದವನು ಗೋಳಾಡಿಯಾನು. ಜೊತೆಗೂಡಿದವರು ನಮ್ಮವರು,
ಅನ್ಯಾನ್ಯ ಕಾರಣಗಳಿಂದ ಜೊತೆಗೆ ಕೂಡಲು ಸಾಧ್ಯವಾಗದಿರೋ ದೇವರು. ನಮ್ಮವರು ಮತ್ತು ದೇವರಲ್ಲಿ ಇರೋ ವ್ಯತ್ಯಾಸಗಳು. ಇಂದು ಅನೇಕ ಪ್ರಾತಃ ಸ್ಮರಣೀಯರನ್ನ, ಸಂಧ್ಯಾ ವಂದನೀಯರನ್ನು ನಡೆಯುವಂತಹ ಬಹಳ ಮಹತ್ತರವಾದ ವೇದಿಕೆ. ಸುಶ್ರುತ, ಚರಕ, ಪತಂಜಲಿ, ವಿಷ್ಣುಗುಪ್ತ, ವರಾಹಮೀರ ಎಲ್ಲರ ಪಟಗಳನ್ನು ನೋಡಿದೆ ನಾನು. ಆ ಎಲ್ಲರೂ ಅವರು ಪ್ರಾತಸ್ಮರಣೀಯರು. ನಮ್ಮ ಹಾಗೆ ಅದೃಷ್ಟವಿಲ್ಲದ ಅನೇಕ ಶಿಕ್ಷಕರು ಈ ದೇಶದ ಈ ನೆಲದಲ್ಲಿಯೇ ಶ್ರಮ ಹಾಕ್ತಾ ಇದ್ದಾರೆ. ಬಡ್ತಿ ಕುಡಿದು ಮುಖ್ಯ ಉಪಾಧ್ಯಾಯರಾದರೂ ಸಹ ಮಧ್ಯಾಹ್ನದ ಬಿಸಿಯೂಟ ತಯಾರಿಕೆಯೇ ಸೀಮಿತರಾಗ್ತಾ ಇದ್ದಾರೆ. ಪಾಠ ಮಾಡಲು ಸಮಯವಿಲ್ಲ. ತಮ್ಮ ಅಸ್ತಿತ್ವ, ತಮ್ಮ ಶಾಲೆ ಮುಚ್ಚದೇ ಇರೋ ಹಾಗೆ ಕಷ್ಟಪಡ್ತಾ ಇದ್ದಾರೆ. ಹೆಗಲ ಮೇಲೆ ಒಬ್ಬ ಈ ಕಡೆ ಈ ಬದಿಯಲ್ಲಿ ಇಬ್ಬರು ಮಕ್ಕಳನ್ನ, ಮೂರು ಮಕ್ಕಳನ್ನ ಅವರ ಮನೆಯಿಂದ ಶಾಲೆಗೆ ಕರೆತಂದು ಮತ್ತೆ ಕೊಂಡೊಯ್ದು ಮತ್ತೆ ಮನೆಗೆ ತಲುಪಿಸಬೇಕು. ಹಾಗೆ ಮಾಡಿದಾಗ ಮಾತ್ರವೇ ಶಾಲೆ ಅವರಿಗೆ ಪಗಾರ ಅಥವಾ ಅಲ್ಲಿ ಅವರ ಅಸ್ತಿತ್ವ. ಇಲ್ಲವಾದಲ್ಲಿ ಅವರನ್ನ ಶಾಲೆ ಮುಚ್ಚಿ ವರ್ಗ ಮಾಡಲಾಗುತ್ತೆ. ಇದು ಗೊತ್ತಿರದ ಸಂಗತಿ ಏನಲ್ಲ, ಎಲ್ಲರಿಗೂ ಇರುವಂಥ ತೆರೆದ ಸತ್ಯ ಅಥವಾ ತೆರೆದ ರಹಸ್ಯ. ನಮಗೆ ಆ ಥರದೊಂದಿಲ್ಲ. RVK ಅಂತ ಹೇಳ್ಕೊಂಡಿದ್ದೇವೆ. ತುಂಬ ಹೆಮ್ಮೆಯಿಂದ RVK ಅಂತ ಹೇಳ್ತೇವೆ. ನಮಗೆ ಬೇರೆಯೇ ಕಾಣಿಸುತ್ತೆ. RVK ಅಂತ ಕೇಳ್ತೀವಿ. ಯಾಕೆಂದರೆ RVKೀನ್ ಅಂತ ನಮಗೆ ಅನಿಸುತ್ತೆ. ರಾಷ್ಟ್ರೀಯ ವಿದ್ಯಾಕೇಂದ್ರ ಬದಲಿಗೆ RVKೀನ್ ತಜ್ಞ ಅಂತೇವೆ. ಯಾವುದರ ತಜ್ಞ ಗೊತ್ತಿರೋಲ್ಲ. ತಜ್ಞ ಅಂದರೆ ಅದನ್ನು ತಿಳಿದವ. ಏನನ್ನು ನಾನು ಅದನ್ನು ಮಾರ್ಮಿಕವಾಗಿ ಹೇಳ್ತೇನೆ ಅಂತಂದರೆ, ನಾವಿರುವ ಈ ಸ್ಥಿತಿಯಂತರ ಕಾಲಘಟ್ಟ ವಿಭಿನ್ನವಾದ್ದು. ನಾವಿಲ್ಲಿ ಶಿಕ್ಷಕರಾಗಿದ್ದೇವೆ. ಶಿಕ್ಷಣ ಕ್ಷೇತ್ರ ಶಿಕ್ಷೆಗೆ ಹೆಸರಾಗಿದೆ. ಶಿಕ್ಷೆಯನ್ನು ಪರಿಗಣಿಸಿ ನಮ್ಮಲ್ಲಿ ಮಾತ್ರವೇ ಪ್ರಾಯ ಆಚಾರ್ಯ ಅನ್ನೋ ಸಂಬೋಧನೆ ಇದೆ, ಆ ಉಪಾಧಿ ಇದೆ. ಹಾಗಾಗಿ ಆಚಾರ್ಯ, ಪ್ರಧಾನ ಆಚಾರ್ಯ ಅಂತ. ಯಾಕಂದರೆ ಶಿಕ್ಷಕರು ಆಚಾರ್ಯರ ಮಟ್ಟಕ್ಕೆ ಏರಬೇಕು ಅನ್ನೋದೇ ಹಿರಿಯ ಸಂದೇಶ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ವಿದ್ಯಾದರಾದಿಗಳಿ ಜ್ಞಾತ್ಯಾದಿವಾದತ್ವಾಧನಮಾಪ್ನೋತಿ ಧನಾತ್ ಧರ್ಮಂ ತತಃ ಸುಖಂ ಅಂತ ಹೇಳಿದ್ದಾರೆ. ಎಷ್ಟು ಚಂದದ ಮಾತುಗಳು. ಅನ್ನದಾನ ಪರಂದಾನ ವಿದ್ಯಾದಾನ ಮತಃ ಪರಂ ಅನ್ನೇನ ಕ್ಷಣಿಕಾಲ ತೃಪ್ತಿ ಯಾವಜ್ಜೀವಂಚ ವಿದ್ಯೆಯ ಅಂತ ಹೇಳಿದರು. ಅನ್ನದಾನವೇ ಮಹಾದಾನ ತಂದುಕೊಂಡಿದ್ದೆವು. ಹೊಟ್ಟೆ ತುಂಬಿದ ನಂತರ ಬೌದ್ಧಿಕ ಔನ್ನತ್ಯ ಇರದಂಥ ಅಧ್ಯಯನವಿರದ ಅಧ್ಯಾಪನಕ್ಕೆ ತೊಡಗಿದವರು ಆಚಾರ್ಯನ ಎತ್ತರಕ್ಕೆ ಎಂದೂ ಏರಲಾರ. ಬೋಧಿಸುವುದು ಒಂದೊಂದು ಆಧ್ಯಾತ್ಮಿಕ ಪ್ರಕ್ರಿಯೆ ಅಂತ ಅಶಿಕ್ಷಿತರು, ಶಿಕ್ಷಣ ಕ್ಷೇತ್ರಕ್ಕೆ ಕಾಲಿಡದವರು, ಎಂದು ನಿರಕ್ಷರ ಕುಕ್ಷಿಗಳು, ಶಾಲೆಗೆ ಹೋಗಿರದವರು ಹೇಳಿದ ಮಾತು. ಬೋಧನೆ ಅಂತಂದರೆ ಅದು ಆಧ್ಯಾತ್ಮಿಕ ಪ್ರಕ್ರಿಯೆ ಅಂತ ಯಾಕೆ ಕರಿತೀರಿ? ಅದೊಂದು ಕೈಂಕರ್ಯ ಅಂತ ಹೇಳಿದರು. ಪ್ರಕ್ರಿಯೆಗೂ ಕೈಂಕರ್ಯಗೂ ವ್ಯತ್ಯಾಸ. ಅದು ನಮಗೆಲ್ಲರೂ ಗೊತ್ತಿರೋ ಹಾಗೆ ನಮ್ಮ ಹಿರಿಯರು, ಒಂದು 2-3 ತಲೆಮಾರು ಹಿಂದೆ ಇದ್ದಂಥ ಈ ಎಲ್ಲ ಆಚಾರ್ಯರು ಅಥವಾ ಉಪಾಧ್ಯಾಯರು, ಉಪನ್ಯಾಸಕರು, ಅವರನ್ನು ಗಮನಿಸಿ ನೋಡಿ. 4ನೇ ತರಗತಿ, 7ನೇ ತರಗತಿ, ಕೆಲವರು ಶಾಲೆಗೆ ಹೋಗಿಲ್ಲ, ಆ ಎಲ್ಲರೂ ಬಂದು ಬೋಧಿಸಿದರು. 4ನೇ ತರಗತಿಯನ್ನು ತೇರ್ಗಡೆ ಆಗುವಂಥವರು ನಲ್ಲುಡಿ ನಿಘಂಟು ಅಂತೆಲ್ಲ ಬರೆದು ಹೋದರು. ಅನೇಕರು ಈ ಶಿಕ್ಷಣ ವ್ಯವಸ್ಥೆಯ ಭಾಗವೇ ಆಗಿರಲಿಲ್ಲ. 135 ವರ್ಷದ ಒಬ್ಬ ಕಾರಣ ಸನ್ಯಾಸಿ ಮುಕುಂದೂರು ಸ್ವಾಮಿ, ಕೇಳಿರೋದವರಿಲ್ಲ ಅಥವಾ ಕೇಳಿಲ್ಲ ಅಂತಂದರೆ ಈಗ ಅದಕ್ಕೊಂದು ವೇದಿಕೆ. ಇದು ಬೆಳಗ್ಗೆ ಕೃಷ್ಣಶಾಸ್ತ್ರಿಗಳು ಪಾಠ ಮಾಡ್ತಾ ಇದ್ದರು. ನೆನಪಿರಲಿ, ಈ ಯಾರು ಪದವಿಯನ್ನು, ಸ್ನಾತಕವನ್ನು ಅಥವಾ ಸ್ನಾತಕೋತ್ತರ ಶಿಕ್ಷಣವನ್ನು ಪಡೆದವರಲ್ಲ. ಅದೇ ತಮ್ಮ ಭಾಗದ ಹವ್ಯಸನ್ನು ಶಿಕ್ಷಕರು ಹೇಳಿದ್ರು. ನೀನು ಮೇಷ್ಟ್ರುಗಳ ಇವನು ಪಾಠ ಕೇಳ್ತಾನೆ ಹೇಳು, ನಾನು ಬರ್ತೀನಿ ಹೇಳಿ. 135 ಹರಿಯದ ಒಬ್ಬ ಕಾಳ ಸನ್ಯಾಸಿ ಎಂದೂ ಶಾಲೆಗೆ ಕಾಲಿಟ್ಟವರಲ್ಲ. ಸಂತೋಷವಾಯಿತು ಮೇಷ್ಟ್ರಿಗೆ. ಬೆಳಗ್ಗೆ ಕೃಷ್ಣಶಾಸ್ತ್ರಿಗಳು, ಬನ್ನಿ ಸ್ವಾಮಿ ಕೂತ್ಕೊಳ್ಳಿ, ನಾನು ಪಾಠ ಮಾಡ್ತೀನಿ, ನೀವು ಕೇಳ್ಬಿಡಿ. ಇವನು ಇಲ್ಲಿ ಕೂತ್ಕೊಳ್ತು, ಇವನಲ್ಲೇ ಕೂತ್ಕೊಳ್ತಾನೆ ಕಣ. ಹಿಂದಿನ ಸಾಲಿನ ಕೂತ್ಕೊಂಡು, ಹಿಂದಿನ ಸಾಲಿನ ಹುಡುಗರು ಕೂತು 2 ತಾಸಿನ ಬೋಧನೆ, ಒಳ್ಳೆ ಬೌದ್ಧಿಕ ಚೆನ್ನಾಗಿತ್ತು. ಮೇಷ್ಟ್ರು ಹೂಗುಟವನ್ನು ಹರಿದ್ರು. ನೋಡಿ, ಹಿಮಾಲಯ ಇಲ್ಲಿದೆ, ನೋಡಿ ಈ ಕಡೆ ಅರಬ್ಬಿ ಸಮುದ್ರ, ಈ ಕಡೆ ಬಂಗಾಳಕೊಲ್ಲಿ, ಈ ಕೆಳಗಡೆ ಹಿಂದೂ ಮಹಾಸಾಗರ. ಇದು ರಾಷ್ಟ್ರದ ರಾಜಧಾನಿ, ಇದು ನಾವಿರುವ ಜಾಗ, ರಾಜ್ಯ ಎಲ್ಲವನ್ನು ವಿವರಿಸಿದರು. ಮಕ್ಕಳು ತದೇಕ ಚಿತ್ತದಿಂದ ಗಮನಿಸಿದರು.
ನೋಡ್ತಾ ಹೋದರು, ಕೇಳ್ತಾ ಹೋದರು. ಶಾಲಾ ಗಂಟ ಹೀಗೆ ಬಾರಿಸಿದ್ರು. ಹಾಗೆ ಅದು ಬಾರಿಸಿದ ಕೂಡಲೇ ಮಕ್ಕಳೆಲ್ಲ ಮನೆ ಹೊರಟರು. ಮೇಷ್ಟ್ರು ಮತ್ತೆ ಈ ಸ್ವಾಮಿಗಳು ನಿಧಾನವಾಗಿ ಹೆಜ್ಜೆ ಹಾಕ್ತಾ ಮನೆ ಕಡೆ ಬರ್ತಾ ಇದ್ರು. ತನ್ಮಯರಾಗಿ ತಲ್ಲೀನರಾಗಿ ಯಾವುದೋ ಅನ್ಯ ಮನಸ್ಕರಾಗಿದ್ದ ಕಾಣಿಸಿದಂಥ ಸ್ವಾಮಿಯನ್ನ 135 ಹರಿದ ಮುಕುಂದರು ಸ್ವಾಮಿಯನ್ನ ನಮ್ಮ ಬೆಳಗ್ಗೆ ಕೃಷ್ಣ ಶಾಸ್ತ್ರಿಗಳು ಕೇಳಿದರು, ಸ್ವಾಮಿ ಏನು ಸ್ವಾಮಿ ಯಾಕೋ ತುಂಬ ಮೌನ ವಹಿಸುತ್ತೀರಿ? ನಾನು ಪಾಠ ಮಾಡಿದ್ದು ನಿಮ್ಗೆ ಇಷ್ಟವಾಗ್ಲಿಲ್ವೇ? ಚೆನ್ನಾಗಿ ಮಾಡಿದ್ರು ಪಾಠ, ಅದ್ಭುತ ಇತ್ತು, ಭಾಳ ಚೆಂದ ಮಾಡಿದೆಪ್ಪ, ಇವನು ಭಾಳ ಕಲ್ತಕೊಂಡು ಗೊತ್ತು. ಹೌದೇ? ಉತ್ತೇಜಿತರಾದರು ಮೇಷ್ಟ್ರು. ಹೌದೇ? ನಿಮ್ಗೆ ಯಾವ ಭಾಗ ಇಷ್ಟವಾಯಿತು, ಯಾವ ಅಂಶ ಇಷ್ಟವಾಯ್ತು ಸ್ವಾಮಿ? ಅಲ್ಲಪ್ಪ ಅದು ಎಷ್ಟು ಚೆನ್ನಾಗಿ ಭೂಪಟ ಹರಿಸಿ ಸಮುದ್ರ ಹಿಮಾಲಯ ಎಲ್ಲ ತೋರಿಸಿದ್ವಿ. ನನಗೆ ತುಂಬ ಗೊತ್ತಾಯ್ತಪ್ಪ, ಮೊದಲು ಗೊತ್ತೇ ಇರಲಿಲ್ಲ. ಹಿಮಾಲಯ ಅಂದ್ರೆ ಏನು ಗೊತ್ತಿರಲಿಲ್ಲ, ಸಮುದ್ರ ಅಂದ್ರೆ ಏನು ಗೊತ್ತಿರಲಿಲ್ಲ, ಸಾಗರ ಅಂದ್ರೆ ಏನು ಗೊತ್ತಿರಲಿಲ್ಲ. ಹೆಚ್ಚು ಪ್ರೋತ್ಸಾಹಿತರಾದಂಥ ಬೆಳಗೆರೆ ಕೃಷ್ಣನಾಥಗಳು ಹೇರಿ ಹಿಗ್ಗಿದ್ರು. ಸ್ವಲ್ಪ ಮೌನ ವಹಿಸಿದಂಥ ಮುಕುಂದರ ಸ್ವಾಮಿ ಹೇಳಿದ್ರು. ಆದರೆ ಮಕ್ಕಳಿಗೆ ಅನ್ಯಾಯ ಆಗ್ತಲ್ಲೋ, ಅವಾಗ್ಬಿಟ್ರು ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು. ಈಗಿನ ಪಾಠ ಚೆನ್ನಾಗಿದೆ ಅಂತ ಹೇಳಿದ್ರು. ಇದೇನು ಸ್ವಾಮಿ ಹೀಗೆ ಹೇಳ್ತೀರಿ? ಅಲ್ಲ ಕಣೋ, ಎಲ್ಲ ಮನೆ ಹೋಗ್ತಾರೆ, ತಂದೆ ತಾಯಿ ಕೇಳ್ತಾರೆ, ಏನು ಪಾಠ ಮಾಡ್ತೀರಿ ಇವತ್ತು? ನಾನು ಭಾಳ ಕಲಿತೆ ಇವತ್ತು, ಹಿಮಾಲಯ ಕಲಿತೆ, ಅರಬ್ಬಿ ಸಮುದ್ರ ಗೊತ್ತು, ಹಿಂದೂ ಮಹಾಸಾಗರ ಗೊತ್ತು, ಬಂಗಾಳ ಕೊಲ್ಲಿ ಗೊತ್ತು, ಎಲ್ಲ ಗೊತ್ತಾಯ್ತಾ? ಹಾಗಾದರೆ ಎಲ್ಲ ಬಗೆಯವಲ್ಲ. ಅವರನ್ನು ಪಾಪ ನಿರೀಕ್ಷಿಸಿದ್ರು, ರೈತಾಪಿ ಮಂದಿ ಗೊತ್ತಿಲ್ಲ, ಎಲ್ಲ ಬಗೆಯಿವೆ. ಬಾ ನಮ್ಮ ಶಾಲೆಗೆ, ಭೂಪಟ ಹರಿಸಿ ತೋರಿಸ್ತೀನಿ, ಹಿಮಾಲಯ ಎಲ್ಲಿದೆ, ಅರಬ್ಬಿ ಸಮುದ್ರದಲ್ಲಿದೆ, ಎಲ್ಲ ತೋರಿಸ್ತೀನಿ. ಹೀಗಾದರೆ ಆ ಮೌನ ಬೌದ್ಧಿಕ ಉನ್ನತಿಯ ಹೇಗಪ್ಪ ಅಂತ ಕೇಳಿದ್ರು. ಒಂದು ಕ್ಷಣ ಮಾತೇ ಬಾರದಾಗ ಗವಾಕಾಗ್ಬಿಟ್ರು ಬೆಳಗ್ಗೆ ಶಾಸ್ತ್ರಿಗಳು. ಅದೇನೋ ಹಿಮಾಲಯ ಅಂತಂದೆ, ಯಾಕಪ್ಪ ಹಿಮಾಲಯ? ಸರಿಯಾಗಿ ಹೇಳಪ್ಪ, ಅದು ಹಿಮಾಲಯ ಅಲ್ಲಪ್ಪ, ಅದು ಹಿಮಾಲಯ. ಮೇಷ್ಟ್ರಿಗೆ ಅನ್ನಿಸ್ತು, ಈಗ ನಿರಕ್ಷರ ಕೂಡಿ ಸ್ವಾಮಿಗಳು ಯಾವತ್ತೂ ಶಾಲೆ ಹೋಗಿಲ್ಲ, ಗೊತ್ತಿಲ್ಲ ಅವರಿಗೆ. ಸ್ವಾಮಿ ಅದು ನಿಜವಾದ ಪ್ರಯೋಗ, ಸರಿಯಾದ ಪ್ರಯೋಗ ಹಿಮಾಲಯ ಅಲ್ಲಪ್ಪ, ಹಿಮಾಲಯ. ಹೇಗೆ ಸ್ವಾಮಿ? ಬಹಳ ಸರಳಪ್ಪ. ಮನುಷ್ಯರಿರೋ ಹಿಮಾನೋ ಅಹಂಕಾರ ಲಯ ಆಗಬೇಕು, ಅದು ಹಿಮಾಲಯ. ನೋಟ ಬದಲಾದರೆ ಹೇಗೆ ಕಾಣುವ ಬಣ್ಣ ನೋಡುವವರ ಗುಣವನ್ನು ಅವಲಂಬಿಸಿರುತ್ತೆ ಅನ್ನೋದಕ್ಕೆ ಇದೆಷ್ಟು ಒಳ್ಳೆ ದೃಷ್ಟಾಂತ. ಎಂತೆಂಥ ಪ್ರಸಂಗಗಳು, ಎಂತೆಂಥ ವಿಚಾರ, ಇಂಥ ಎಲ್ಲ ಪುಣ್ಯಾತ್ಮರು ಆಗುತ್ತಂತ ನಾಡು, ಇಂಥ ಎಲ್ಲ ಪ್ರಾತಸ್ಮರಣೀಯ ಗುರುಗಳು, ಗುರುರಾಜಕಾಂತಿಗೆ ಎಂಥವರು ಒಳ್ಳೆಯ ವಾಗ್ಮಿಗಳು ನಿರಂತರವಾಗಿ ಹೇಳ್ತಲೇ ಹೋಗ್ತಾರೆ. ನಮ್ಮ ಮೇಷ್ಟ್ರಾಗಿದ್ರು, ನಮ್ಮ ಮೇಷ್ಟ್ರಿಗಿದ್ರು, ಹೀಗಾಯಿತು ಹಾಗಾಯಿತು. ತುಂಬ ಜನ ಕೇಳಿರಬೇಕು ಈ ಮಾತನ್ನು, ಬಾರಿ ಸ್ಮರಿಸಬೇಕು ಅನಿಸುತ್ತೆ. ಆ ಎಲ್ಲ ಗುರುಗಳು ಎಲ್ಲಿ ಹೋದರು? ಯಾಕೆ ನಾವು ಗುರೂಜಿ ಆಗಿದ್ದೀವಿ? ಶಿಕ್ಷಕರು ಆಚಾರ್ಯರ ಮಟ್ಟಕ್ಕೆ ಏರಿ ಆ ಎಲ್ಲ ಶಿಷ್ಯವರ್ಗ ಇದೆಯಲ್ಲ, ಅವು ನಮ್ಮನ್ನು ಬಂದು ಆತುಕೊಳ್ಳುವಂಥದ್ದಕ್ಕೆ ನಾವು ಈ ಕಾಲಘಟ್ಟದಲ್ಲಿ ಕೆಲವು ಅಪವಾದಗಳಿವೆ. ನಾನು ಇಲ್ಲಿ ಹೇಳೋ ಮಾತು ಯಾಕೆ ಅಂದರೆ, ನಮ್ಮ ಸುತ್ತಲ ನಾವು ಸಂವಾದಿಯಾಗಿ ಹೇಗಿದ್ದೇವೆ, ನಾವು ಹೇಗೆ ಭಿನ್ನರಾಗಬೇಕು, ನಾವು ಕೋಟಿಗೆ ಇಳಿಯದೆ ಇಲ್ಲೇನು ನಮ್ಮ ಹಿರಿಯರು ನಮ್ಗೆ ಹಾಕೊಟ್ಟ ಮೇಲ್ಪಂಕ್ತಿ ಇದೆ, ಬಾರಬಾರಿ ನಾವು ಹೇಳ್ಕೊಳ್ಳೋದು ಅದನ್ನು ಕೆಳಪಂಕ್ತಿಗೆ. ನಮ್ಮ ಗುರುಜಿಗೆ ತುಂಬ ಇಷ್ಟವಾಗ್ತಿ ಸಾರು, ಮೇಲ್ಪಂಕ್ತಿ ನೀವು ಹೇಳಿದ್ದು ನಂಗೆ ತುಂಬ ಮೆಚ್ಚುಗೆ ಅಂತಂದರು. 4 ಮಂದಿಗೆ ಅವರು ಪ್ರೇರಣೆ ಆದರು. ತುಂಬ ಬಗೆಯರು ಮಾತೆಯರು ಹೇಳಿದ್ರು, ನಾನು ಒಬ್ಬ ಮಾತಿನಿಂದಾಗಿ ನಾನು ಒಬ್ಬ ಮಾತೆ ಅಂತ. ಎಂಥ ಒಳ್ಳೆಯ ವಿಚಾರ. ಅಂದರೆ ಯಾರು ನಿತ್ಯ ಕಲಿಕೆಗೆ ಅವರ ವಿದ್ಯಾರ್ಥಿ ದಸೆಯನ್ನು ನಿರಂತರವಾಗಿ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ, ಅಂಥ ನಿಜವಾದ ಅರ್ಥದಲ್ಲಿ ಗುರೂಜಿ ಮಟ್ಟಕ್ಕೆ ಅಥವಾ ಎತ್ತರಕ್ಕೆ ಏರ್ತಾರೆ ಅನ್ನೋದಕ್ಕೆ ಸಾಕ್ಷಿ. ಅವ್ರನ್ನ ಕರೆ ಮಾಡಿ ಹೇಳಿದ್ದು ಅದೇ, ನಾನು ತುಂಬ ಕಲಿತೆ, ಕಲಿಸುವವರು ನಾನು ಇಂದು ಕಲಿತೆ ಅಂತ ಹೇಳುವುದಾಗ ಎಂಥ ದೊಡ್ಡ ಔದಾರ್ಯ ಅಂತ ನನಗೆ ಅನ್ನಿಸ್ತು. ಅವರು ಹೇಳಿದ್ರು ಸಂಸ್ಕಾರ ಭಾರತಿ, ಹಾಗಾಗಿ ಅವರು ಪಾದಾಭಿವಂದನೆ ಮಾಡ್ತಾರೆ ಇಲ್ಲ. ಮೌಲು ಸ್ವಾಮಿ ಅಂತವರು ದೊಡ್ಡ ದಾರ್ಶನಿಕರು, ದ್ರಷ್ಟಾರರು. ಅವರು ಹೇಳಿದ ಮಾತೇನು ಅಂದರೆ, ನಿಮಗೆ ನಾನು ನಮಿಸ್ತಿಲ್ಲ, 6-7 ವರ್ಷದ ಸಣ್ಣ ಮಗುವಿಗೆ ಹೋಗಿ ಬಾಗಿ ಪಾದಾಭಿವಂದನೆ ಮಾಡೋದು ಅರ್ಥನೇ. ಅವರು ಪಾದಾಭಿವಂದನೆ ಮಾಡಿದಾಗ ಅವ್ರು ಹೇಳಿದ ಮಾತೇನು ಅಂತಂದರೆ, ನೀನು ನಮಿಸ್ತಿಲ್ಲ, ನಾನು ನಿನ್ನನ್ನು ಹೊತ್ತ ಈ ಧಾರೆಗೆ ನಮಿಸ್ತೇನೆ. ಎಷ್ಟು ಮಾನ್ಯವಾದ ಮಾತು ಹೇಳ್ತಿದ್ದಾರೆ. ಒಬ್ಬರಿಗೊಬ್ಬರು ಹೇಗೆ ಸಂವಾದಿಯಾಗಿ ಸಹಕಾರಿಯಾಗಿ ಸಾಹಚರ್ಯವನ್ನು ಇಟ್ಕೊಳ್ತಾ ಸಮೀಪವರ್ತಿಗಳಾದರು. ಸಹವರ್ತಿಗಳು ತುಂಬ ಜನ ಇರ್ತಾರೆ, ಸಮೀಪವರ್ತಿಗಳೇ ಬಹಳ ದುರ್ಲಭ ಈ ಕಾಲಘಟ್ಟದಲ್ಲಿ. ಇಂಥ ಸಮೀಪವರ್ತಿಗಳಾಗೋಕ್ಕೆ ಬೇಕಾದಂತಹ ಎಲ್ಲ ಗುಣ ಅಂಶಗಳನ್ನ ಮೊದಲು ನಾವು ಗುರುತು ಹಾಕೊಳ್ಬೇಕಾಗತ್ತೆ. ಹಾಗೆ ಗುರುತು ಹಾಕೊಂಡಿದ್ದನ್ನು ಮೊದಲು ಸ್ವೀಕಾರ ಮಾಡಿ, ಸ್ವೀಕರಿಸಿದ್ದನ್ನು ಸ್ಮೃತಿ ಪಟಲದಲ್ಲಿ ಇರಿಸ್ಕೊಂಡು, ಸ್ಮೃತಿ ಪಟಲದಲ್ಲಿ ಇರೋದನ್ನು ಮೊದಲು ಅಂತರ್ಗತ ಮನನ ಮಾಡಿಕೊಂಡು ಆಮೇಲಷ್ಟೇ ಅನುಷ್ಠಾನಕ್ಕೆ ಮಾಡಿದಾಗ ಮಾತ್ರವೇ ಅವನ ಉಪನ್ಯಾಸ. ಇಲ್ಲಾಂದರೆ ನ್ಯಾಸ ಅನ್ನೋ ಪದಕ್ಕೂ ಸಹ ನಿಜವಾದ ಅರ್ಥದಲ್ಲಿ ಚ್ಯುತಿ ಬರುತ್ತೆ. ನ್ಯಾಸ ಅಂದರೆ ವಿಶ್ವಾಸ.
ಈ ಪದಕ್ಕೆ ಹತ್ತಿರುವಂಥ ನ್ಯಾಸ ಇದೆಯಲ್ಲ, ಅದು ವಿಶ್ವಾಸ ಅಂತ ಇಟ್ಕೊಂಡಾಗಲೂ ಸಹ ವಿಶ್ವಾಸ ಅನ್ನೋ ಪದದಲ್ಲಿ ಶ್ವಾಸ ಇದೆ ಅನ್ನೋದನ್ನು ಮರಿಬಾರ್ದು ನಾವು. ಶ್ವಾಸ ಬೇಕಾದ್ದು ಉಚ್ಛ್ವಾಸ, ನಿಶ್ವಾಸಗಳಿಗೆ ಬೇಕು ಉಚ್ಛ್ವಾಸ. ಜೇಬಿನಲ್ಲಿ ಕಿಸೆಯಲ್ಲಿ 5 ರೂಪಾಯಿ ಇದೆ ಅಂದರೆ ಮಾತ್ರವೇ 3 ರೂಪಾಯಿ ದಾನ ಮಾಡೋ ಸಾಧ್ಯ. ಖಾಲಿ ಜೇಬಿನಲ್ಲಿ ಖಾಲಿ ಕಿಸೆಯಿಂದ ಏನನ್ನು ಮಾಡೋ ಸಾಧ್ಯವಾಗಲ್ಲ. ದಾನ ಪ್ರಕ್ರಿಯೆ ಅಲ್ಲಿ ನಿಲ್ಲುತ್ತೆ. ದಾನ ಪ್ರಕ್ರಿಯೆ ಮನೆಯಿಂದ ಆರಂಭವಾಗಬೇಕು ಅಂತ ಹೇಳ್ತಾರೆ. ಮನೆಯಲ್ಲಿ ದಾನ ಮಾಡೋಕೆ ಏನು ಇಲ್ಲದೆ ಹೋದರೆ, ಈ ಮನೆಯಲ್ಲಿ ಬೇರೆ ಬೇರೆ ಅರ್ಥಗಳಿವೆ, ಯಾವಾಗ ಬೇಕಾದ್ರೂ ಮನೆಯಿಂದ ಕರ್ಕೋಬೋದು ನಾವು. ಮನೆಯಲ್ಲಿ ಇದನ್ನು ಇಟ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಈ ಎಲ್ಲ ಕಾರಣಗಳಿಂದ ನಾವು ಶಿಕ್ಷಕರ ದಿನಾಚರಣೆ ಅಂತಂದಾಗ ಗುರುರಾಜ್ ಕರ್ಜಿಗಿಯವರು ಒಬ್ಬಮೇಷ್ಟು ಸ್ಮರಿಸುವ ರೀತಿಯಲ್ಲಿ ನಮ್ಮೆಲ್ಲರೂ ನಮ್ಮ ಜೀವಿತಾವಧಿಯೋ ಅಥವಾ ನಾವು ಉಪನ್ಯಾಸ ಮಾಡುವ ಅವಧಿಯಲ್ಲಿ ನಮ್ಮಲ್ಲಿ ಶಿಷ್ಯ ವಾತ್ಸಲ್ಯ ಅಂದರೆ ಶಿಷ್ಯವಾತ್ಸಲ್ಯ, ಕರುಣಾಮಯಿ ಅಂತ ಎಷ್ಟು ಜನ ನೀವು ಉದಾಹರಿಸಬಲ್ಲೆ ನಾನು. ಟಿ.ಎಸ್. ವೆಂಕಣ್ಣಯ್ಯನವರು ಅವರ ಶಿಷ್ಯಗಳಿಗೆ ಮನೆಯಲ್ಲಿ ಸ್ವಲ್ಪ ಕಸಿವಿಸಿ ಯಜಮಾನರು ತಿಂದುಕೊಂಡು ಸುಖವಾಗಿರಲಿ ಅಂತ ಹೇಳುವ ಮಾಡದಿ ಅವರಿಗೆ ಕೊಟ್ಟಂಥ ಉಪಹಾರವನ್ನು ಆಚೀಚೆ ಗೊತ್ತಾಗದ ರೀತಿಯಲ್ಲಿ ತಮ್ಮ ಶಿಷ್ಯರಿಗೆ ತಿನ್ನುವುದು ಬೇಗ ಅಂತ ಅವರ ಉಪಹಾರವನ್ನು ಅವ್ರನ್ನವರು ಕೊಟ್ಟರಲ್ಲ ಅಂತಾದರೂ ನಮ್ಮಲ್ಲಿ ಎಷ್ಟು ಜನ ಉಳಿದಿದ್ದೇವೆ ಅನ್ನೋ ಪ್ರಶ್ನೆಯನ್ನು ನಿರಂತರವಾಗಿ ಹಾಕಿಕೊಳ್ಳೋದು ಒಳ್ಳೆಯದು. ಅವರು ನಾವು ಆತ್ಮಲಬ್ಧಿ ಮಾಡ್ಕೊಳ್ತಿದ್ದವರು ಹೇಳಿದ್ದು, ನಮಗೆ ಬಡತಿ ಬೇಕು, ಸಂಬಳ ಇತರೆಗಳು ಇಲ್ಲ. ಸಂಬಳಕ್ಕಾಗಿ ಯಾವ ಶಿಕ್ಷಕರು ಕೆಲಸ ಮಾಡಿಲ್ಲ. ಈ ಹಿಂದಿನ ಯಾವ ಶಿಕ್ಷಕರು ತಮ್ಮ ಸಂಬಳವೋ ಅಥವಾ ತಮ್ಮಲ್ಲಿದ್ದ ಸಂಪನ್ಮೂಲ ಗಮನಿಸ್ಕೊಳ್ಳಿ, ಪದದಲ್ಲಿದೆ. ಸಂಪನ್ನರ ಯಾರ ಮೂಲದಲ್ಲಿ ಸಂಪನ್ನರಾಗಿರ್ತಾರೆ ಅವರು ಮಾತ್ರ ಸಂಪನ್ಮೂಲರಾಗಬಹುದು. ಪದಗಳೊಟ್ಟಿಗೆ ಬಹಳ ಚೆನ್ನಾಗಿ ದೇವೋ ನ ಜಾನಾತಿ ಕುತೋ ಮನುಷ್ಯ ಅನ್ನೋದು ಭಾಷೆ. ನಾವು ಈ ರೀತಿ ಒಂದು ವಿಚಾರಕ್ಕೆ, ಒಂದು ಸಿದ್ಧಾಂತಕ್ಕೆ, ಒಂದು ತತ್ವಕ್ಕೆ ಬದ್ಧರಾಗಿರಬೇಕಾದಾಗ ಎಲ್ಲ ಬಗೆಯ ಸಿದ್ಧತೆ ಸಹ ಬೇಕಾಗಿತ್ತು. ಪೂರ್ವ ಸಿದ್ಧತೆ ಇರದೆ ಅಪೂರ್ವ ಪ್ರಸ್ತುತಿ ಸಾಧ್ಯ ಆಗಲ್ಲ. ಅನೇಕ ಮಾತೆಯರು ಇಲ್ಲಿ ಅವರು ಆ ಕಡೆಗೆ ತೋರ್ಪಡಿಕೆ ನೋಡಿದಾಗ ಪಾಪ 1 ಗಂಟೆಯಿಂದ ಇಲ್ಲೇ ಕೂತಿದ್ದಾರೆ, ಇವರು ಏನು ಇಷ್ಟೊಂದು ದೀರ್ಘವಾಗಿ ಮಾತಾಡ್ತಿದ್ದಾರೆ ಅಂತ ಅನಿಸೋದು ಸಹಜ. ಆದರೆ ಎಲ್ಲೆಲ್ಲಿ ಹೋಗ್ತೇವೆ ನಾನು ಈಗ ಬೆಳಗ್ಗೆ 4 ಗಂಟೆಗೆ ಎದ್ದು ಹೋಗಿ ಈ 4 ಗಂಟೆ ನಂತರ ಮತ್ತೆ ಮಧ್ಯರಾತ್ರಿ 12 ಗಂಟೆವರೆಗೂ ನನಗೂ ಇರೋ ಕೆಲಸ ಬುಟ್ಟು ಓಡೋದು ಬಂದಿದ್ದು. ನಿಮ್ಮನ್ನೆಲ್ಲ ಈ ಸಂದರ್ಭ ನಮಿಸಿ ಹೋಗೋಣ. ಅವ್ರು ಕರೆದರೆ ಹುಡುಗರು ಗೊತ್ತಲ್ಲ, 2-3 ಸಾರಿ ಕರೆದರೆ ಪ್ರಾಯ ನಾವು ಸಂಪೂರ್ಣ ಜೀವನ ಇನ್ನೊಂದು ಜಾಗ ಕೊಟ್ಟಾರು, ಇಲ್ಲೇ ಇದ್ಬಿಡಿ, ಮತ್ತೆ ಹೋಗಿ ಮತ್ತೆ ಯಾಕೆ ಮಾಡ್ತೇವೆ, ಜಾಗ ಚೆನ್ನಾಗಿದೆ ಅಂತ. ಆದರೆ ರಾಷ್ಟ್ರದ ಉತ್ಥಾನಕ್ಕಾಗಿ ಹಿರಿಯರು ನಮಗೆ ಹಾಕೊಟ್ಟ ಮೇಲ್ಪಂಕ್ತಿ ನಮ್ಮ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ. ಉತ್ಥಾನಕ್ಕೆ ನಾವು ಮಾಡಬೇಕಾದಂಥ ಸಜ್ಜು ಇದೆಯಲ್ಲ, ಅದು ಮಹತ್ತರವಾದ್ದು. ಅಷ್ಟು ಸುಲಭವಾಗಿ ನಾವೆಲ್ಲ ಆಚಾರದ ಮಟ್ಟಿಗೆ ಇರೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಿರಂತರವಾಗಿ ಮನನ ಮಾಡಿಕೊಳ್ಬೇಕಾಗಿದೆ. ಬೇರೆ ಬೇರೆ ವಿಭಾಗದವರಿದ್ದೆ ಭಾಷೆ ವಿಚಾರಕ್ಕೆ ಬಂದಾಗೆಲ್ಲನೂ ತಳಸ್ಪರ್ಶಿ ಅಧ್ಯಯನ ಆಗದೆ ಕೆನೆ ಪದರವನ್ನೇ ನಾವು ತಳಪದರ ಅಂತ ಪರಿಗಣಿಸೋಕ್ಕಾಗಲ್ಲ. ಕೆನೆ ಪದರನ್ನು ಎಂದು ಕೃಪಾಂಕಗಳ ಮುಖಾಂತರ ನಾನೂ ಇದ್ದೆ, ನಾನು 10 ವರ್ಷ ದುಡಿದೆ, ನಾನು 30 ವರ್ಷ ಇದಕ್ಕಾಗಿ ಶ್ರಮಿಸಿದೆ ಅನ್ನೋದಕ್ಕಿಂತಲೂ ಆ 30 ವರ್ಷಗಳಲ್ಲಿ ಮತ್ತೋರ್ವ ವಿವೇಕಾನಂದರು, ಮತ್ತೋರ್ವ ರಾಮಕೃಷ್ಣ ಪರಮಹಂಸರು, ಮತ್ತೋರ್ವ ರಾಷ್ಟ್ರಭಕ್ತರು ಎಷ್ಟು ಜನ ಇದ್ದಾರೆ. ಅನೇಕರ ಹೆಸರು ಇಡೀ ಶಾಲೆಯ ಆವರಣವೆಲ್ಲ ಇನ್ನೊಮ್ಮೆ ಹಾಕಿ ಕಣ್ಣಾಡಿಸಿಕೊಳ್ತಾ ಹೋಗಿ ಆ ಎಲ್ಲರೂ ಗೋಡೆಯ ಭಾವಚಿತ್ರಗಳಾಗಿದ್ದಾರೆ, ಭಾವವಿಹೀನರಾಗಿದ್ದಾರೆ. ಈಗ ಅವರೆಲ್ಲ ಜೀವಂತವಾಗಿದ್ದಾಗ ಅದೆಂಥ ಭಾವಸ್ಫೂರ್ಣ ಇತ್ತು ಅಂತ ಒಮ್ಮೆ ನೆನಪು ಮಾಡಿಕೊಳ್ಳೋಣ. ಆಗ ನಮ್ಮ ವೃತ್ತಿ ಬಗ್ಗೆ ನಮಗೆ ನಿಜವಾದ ಅರ್ಥದಲ್ಲಿ ನಾವೆಲ್ಲ ಎಷ್ಟು ಶಕ್ತಿಯನ್ನು ತುಂಬಬೇಕಾಗಿದೆ. ಈ ತಲೆಮಾರಿಗೆ ನೋಡ್ತಿದ್ದೇವೆ ನಾವು ಸುತ್ತಮುತ್ತ ಇರುವಂಥ ಆಸುರಿ ಶಕ್ತಿಗಳನ್ನು, ಅವರ ಚಿಂತನೆಗಳನ್ನು, ಅವರ ಆಲೋಚನಾ ಕ್ರಮಗಳನ್ನು ಆ ಎಲ್ಲವನ್ನು ಬದಿಗಿರಿಸಿ ನಾವು ಈ ನಿಜವಾದ ಅರ್ಥದಲ್ಲಿ ಸಂಘದಲ್ಲಿ ನಾವು ಯಾವಾಗಲೂ ಹೇಳ್ಕೊಳ್ಳೋ ಹಾಗೆ ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಒರೆಯುವ ಧ್ಯೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಬೇಕು ಬರಿಯ ಇದು ಸಾಕು ಬರಿಯ ಬೋಧನೆ, ಬೇಕು ಹಿರಿಯ ಸಾಧನೆ, ವ್ಯಕ್ತಿಯಾಗಲೆಂದು ನೈಜ ರಾಷ್ಟ್ರ ಸೇವಕ. ಇದೆಲ್ಲ ಇಂಥ ಹಿರಿಯರು ಯಾವ ಸಂದರ್ಭ ಸ್ವಂತ ಕಟ್ಟಿ ಹೊಟ್ಟೆಗಿರೋ ಮುಂದಕ್ಕೆ ಎದ್ದು ತಂಟೆ ಎಳೆಸಿ ತಾಯ ಆನಂದಕ್ಕೆ 8 ದಿಕ್ಕಿನಿಂದ ಬರುವ ಕಂಟಕಗಳ ಕಳೆದು 8 ಬಂಟರನ್ನ ಚಂದಕ್ಕೆ ಎತ್ತಿಡಿದು ಎಲ್ಲ ಸಾಲುಗಳನ್ನ ಒಮ್ಮೊಮ್ಮೆ ನಾವು ಹೇಳ್ಕೊಂಡಾಗ ರೋಮಾಂಚನವಾಗುತ್ತೆ. ರೋಮಾಂಚನ ಅಂತಂದ್ರೆ ಏನು ಅನ್ನೋದು ನಿಜವಾಗಿಯೂ ಅನುಭೂತಿ, ಕೇವಲ ಅನುಭವ ಇದ್ದರೆ ಸಾಕಾಗೋದಿಲ್ಲ. ಅನುಭೂತಿ ಇದ್ದಾಗ ಮಾತ್ರ ನಾವೆಲ್ಲ ಶಿಕ್ಷಕರಿಂದ ಆಚಾರ್ಯರಾಗಿ, ಅದಕ್ಕಿಂತಲೂ ಮಿಗಿಲಾದಂಥ ಉಪಾಧ್ಯಾಯರು ಅಥವಾ ಉಪನ್ಯಾಸಕರು ವಿಶ್ವಾಸಕ್ಕೆ ಹತ್ತಿರವಿರುವುದು ಮಾತ್ರ ಉಪನ್ಯಾಸ. ಉಪನೇತ್ರ ಉಪ ಅಂದರೆ ಉಭಯ ವಸತಿ ಇತಿ ಉಪವಾಸ. ತಿನ್ನದೇ ಇರುವುದು ಉಪವಾಸ ಅಲ್ಲ.
ನಾವು ತಿಳಿದಿರೋದು ಅತೀವ ಬಲಹೀನಂತೂ ಲಂಘನೈವ ಕಾರಯೇತಿ ಗುಣಾ ಲಂಘನೆಯ ಪ್ರೋಕ್ತ ತೇ ಗುಣಾ ಲಘು ಭೋಜನೆ ಅಂತ ಚರಕ ಸಂಹಿತೆ ಹೇಳುತ್ತೆ. ಎಷ್ಟು ಚೆನ್ನಾಗಿದೆ. ಅದೇ ತಿಂದಿರೋದಷ್ಟೇ ಅಲ್ಲ, ನಮಗೆ ಬಲಹೀನತೆಗೋಸ್ಕರ ಸ್ವಲ್ಪ ತಿಂದರೂ ಸಹ ಅದು ಬಲಹೀನತೆಯ ದ್ಯೋತಕವೇ. ಹಾಗಾಗಿ ತಿನ್ನೋದ್ರ ಬಗ್ಗೆ ಎಚ್ಚರ ಇರಲಿ. ಪೌಷ್ಟಿಕ ಆಹಾರ ನೀಡಾಕಿ ಅಂತ ಅವ್ರು ಹೇಳಿದ್ರನ್ನ ನಾವು ಅನ್ವಯ ಮಾಡ್ಕೊಂಡು ನೋಡಬೇಕಾಗಿದೆ. ನಾನು ಶಿಕ್ಷಕನಾಗಿ, ಉಪನ್ಯಾಸಕನಾಗಿ, ಪ್ರಾಚಾರ್ಯನಾಗಿ, ಆಚಾರ್ಯನಾಗಿ ಇದೆಲ್ಲ ಮಾಡ್ತೀನಿ ಅಂತ ಹೊರಟಾಗ ಒಂದು ಪಟ್ಟಿ ನಮ್ಮ ಮುಂದೆ ಇಟ್ಕೊಂಡು ಮುಂದಿನ 10 ವರ್ಷ, ಈ 10 ವರ್ಷಗಳು ಕಳೆದು ಮುಂದಿನ 10 ವರ್ಷಗಳು ದೇಶ ನಿರ್ಮಾಣ ಮಾಡಿ ನಿಮ್ಮ ಹೇಳ್ತೀವಿ. ಒಮ್ಮೆ ನೋಡ್ಬೇಕು ನಾವು ಸುಸ್ಥಿರ ಇವೆಲ್ಲ ಹೇಳ್ತಿರುವಂಥದ್ದು. ಸುಸ್ಥಿರ ಪದದ ಅರ್ಥವೇನು? ನಿಜವಾದ ಅರ್ಥದಲ್ಲಿ ಸದೃಢ. ಹೇಗೆ ಸದೃಢನೆ ಈ ಎಲ್ಲ ಸೂಕ್ಷ್ಮತೆಗಳೊಟ್ಟಿಗೆ, ಈ ಎಲ್ಲ ನೆರಳಿನೊಟ್ಟಿಗೆ ನಮ್ಮನ್ನು ನಾವು ಒಬ್ಬ ಶಿಕ್ಷಕನಾಗಿಯೋ, ಉಪನ್ಯಾಸಕನಾಗಿಯೋ, ಪ್ರಾಚಾರ್ಯನಾಗಿಯೋ, ಆಚಾರ್ಯನಾಗಿಯೋ ಮಕ್ಕಳು ನಾನು ಗಮನಿಸಿದ್ದೇನೆ. ಕಳೆದ 10-20 ವರ್ಷಗಳಲ್ಲಿ ಇವರು ನಮ್ಮ ಶಿಕ್ಷಕರು ಅಂತ ಓಡಿ ಬಂದು ತಪ್ಪಿದ್ದೇ ಇಲ್ಲ. ಬಾರ ನನಗೆ ಆ ಗುರುರಾಜ್ ಕರ್ಜಿಯವರ ಮೇಷ್ಟ್ರು ನೆನಪಾಗ್ತಾರೆ. ಮಧುಮೇಹಿ ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ. 10ನೇ ತರಗತಿಯಲ್ಲಿ ನನ್ನ ಶಿಷ್ಯ ಅನುತ್ತೀರ್ಣನಾಗ್ಬಿಟ್ಟ ಅನ್ನೋ ಬೇಸರ ಅದನ್ನು ಇವರು ಚೆನ್ನಾಗಿ ಬಣ್ಣಿಸ್ತಾ ಇದ್ದಾರೆ. ಅದಾಗಿ 70 ವರ್ಷ ಆದರೂ ಸಹ ಅದನ್ನು ನೆನಪಲ್ಲಿ ಇಟ್ಕೊಳ್ತಾರೆ. ಈ 10-20 ವರ್ಷಗಳಲ್ಲಿ ಶಿಕ್ಷಕರು ನಮ್ಮ ಎಲ್ಲ ಶಿಕ್ಷಣದಲ್ಲಿ ಹೋಗುತ್ತಿದ್ದಾರೆ. ಶಿಷ್ಯವರ್ಗ ಬಂದು ಈ ನಮ್ಮ ಗುರುಗಳು ಅಂತ ಬಹಳ ಕಡಿಮೆ ಹೇಳ್ತಾರೆ. ಯಾಕೆ ಹಾಗಾಗಿ ಅವರನ್ನು ನಮಿಸಿ ಇವರೇ ನನಗೆ ನಾನು ಗಮನಿಸಿದ್ದೇನೆ. 106ರ ಹರೆಯದ ಒಬ್ಬ ಶಿಕ್ಷಕರು 89 ಇಬ್ಬರಿಗೂ ತ್ರಾಣವಿಲ್ಲ. ಈಗಲೂ ಆಗಲೂ ಹೋಗುವ ತ್ರಾಣವೇ ಇಲ್ಲ. ಆದರೆ ಗುರುಪೂರ್ಣಿಮೆ ಎಂದು ಇಬ್ಬರೂ ಪರಸ್ಪರ ಒಂದು 10 ನಿಮಿಷಕ್ಕಾದರೂ ಭೇಟಿಯಾಗಿ ಕೇಳದ ಕಿವಿ, ನಡುಗುವ ಧ್ವನಿ, ಬಾಯಿ ತೆರೆದರೂ ಒಂದು ಶಬ್ದವೂ ಅರ್ಥವಾಗದ ರೀತಿಯಲ್ಲಿ ಸಹ ಬಂದು ನಮಿಸಿ ಹೋಗುವುದು ನಾನು ನೋಡಿದೆ. ನಮ್ಮಲ್ಲಿ ಆ ಥರದ ಸಂಸ್ಕೃತಿ ಉಳಿದಿದೆಯೇ? ಇದು ನನ್ನ ಯಾವತ್ತೂ ಕಾಡಿರೋ ಪ್ರಶ್ನೆ. ಆ 106 ಹರಿಯೋದು ಬೇರೆ ಯಾರೂ ಇರಲಿಲ್ಲ. ಅವರಿದ್ದರು ನಾಡಿನ ಶಬ್ದರ್ಶಿಯಿಂದಲೇ ಹೆಸರಾದಂಥ ಜಿ ವೆಂಕಟ ಸುಬ್ಬಯ್ಯನವರು. ಅವರು ಹೇಳಿದರು, ಪುಣ್ಯಾತ್ಮರು, ಕನ್ನಡದ ಕಣ್ವಾಂತ ಕಸವನ್ನದ ಬಿ ಎಂ ಶ್ರೀಕಂಠನವರು ಬರೀ ಕೈ ಹಿಡಿದು ಹೇಳಿದರು, ತಗೋ ಈಗ ನೋಡಪ್ಪ ಕನ್ನಡ ನಿನ್ನ ಕೈ ಕೊಡ್ತಾ ಇದ್ದೀನಿ. ಇಬ್ಬರ ಕಣ್ಣಾಲಿಗಳು ತುಂಬಿ ಬಂದಿದ್ದಾವೆ, ಅಶ್ರುಧಾರೆ. ಅಂಥ ಬಿ ಎಂ ಶ್ರೀಕಂಠನವರು ನನ್ನ ಕೈಯಲ್ಲಿ ದೀಕ್ಷೆ ಕೊಟ್ಟಿದ್ದಾರೆ ಕನ್ನಡವನ್ನು. ಹಾಗಾಗಿ ಇತರರು ಯಾರು ಬಂದು ನಿಘಂಟುವಿನ ಕೆಲಸಕ್ಕೆ ನಿಮಗಾಗಿ ಅನೇಕ ಸವಲತ್ತು ಸೌಕರ್ಯ ಕೊಡಬಲ್ಲು ಬನ್ನಿ ಅಂತ ಕರೆದಾಗ ವೆಂಕಟ ಸುಬ್ಬಯ್ಯನವರು ಹೋಗಲಿಲ್ಲ. ಇವರನ್ನು ನಾವು ನೆನೆಯಲ್ಲ. ಯಾಕೆಂದರೆ ಅವರಷ್ಟು ಸುಪರಿಚಿತರಲ್ಲ. ಯಾರು ಹೆಚ್ಚು ಪರಿಚಯದ ಮುಖ ಸಾಮಾಜಿಕ ಜಾಲತಾಣ, ಒಂದಷ್ಟು ಸಮೂಹ ಮಾಧ್ಯಮ ಇವುಗಳಲ್ಲಿ ಓಡಾಡಿರುತ್ತವೆ. ಅವರನ್ನು ನಾವು ಗುರೂಜಿ ಅಂತ ಕರೆದು ಅವರ ಪಾದಕ್ಕೆ ಅರಗಿ ಅವರು ಹೇಳಿದ ಮಾತನ್ನು ಕೇಳ್ಕೊಂಡು ಹೋಗ್ತೇವೆ. ಕೊನೆಗೆ ಅನುಷ್ಠಾನ ಕರ್ತವ್ಯ ತರೋದಿಲ್ಲ. ನೀವು ಅಲ್ಲ, ನಾನು ಹೇಳ್ತಿರೋದು ನಮ್ಮ ಸುತ್ತಮುತ್ತ ಇರೋದು. ಇಂತಹ ಕಾಲಘಟ್ಟದಲ್ಲಿ ನಾವು ಬದುಕಿದ್ದೇವೆ. ಹಾಗಾಗಿ ನಮ್ಮ ಸಂಖ್ಯೆ ಕಡಿಮೆ ಇದೆ, ಗಮನಿಸಿ ನೋಡಿ. ಹಾಗಾಗಿ ಈಗಲೂ ಕಷ್ಟಪಡ್ತಾ ಇದ್ದಾರೆ. ಮಕ್ಕಳು ನಲಿಗೆ ಹೋಗಿದ್ದಾರೆ. ಅವರು ಸಂದಿಗ್ಧದಲ್ಲಿ ಇದ್ದಾರೆ. ಎಳೆಯ ಮನ ದಗ್ಧ, ಸಂದಿಗ್ಧ ಅಂತ ಹೇಳ್ತೀವಿ. ಅಂತಹ ಸಂದಿಗ್ಧ ನಮ್ಮಲ್ಲಿ ಹಕ್ಕೊತ್ತಾಯಗಳಿವೆ. ಮೇಲಿನಿಂದ ಬರುವ ಆದೇಶಗಳ ಪಾಲನೆ ಮಾಡಬೇಕಾಗುತ್ತೆ. ಯಾವುದನ್ನು ಪಾಠ್ಯ ಅಂತ ಹೇಳ್ಕೊಂಡಿರುತ್ತೆ ಅದನ್ನೇ ಬೋಧಿಸಬೇಕಾಗುತ್ತೆ. ಎಷ್ಟೋ ಬಾರಿ ನಾವು ನಮ್ಮಿಂದ ಆಕ್ರಮಣವಾಯಿತು, ದಾಳಿ ಆಯಿತು, ನಾವು ದಾಸರು, ನಾವು ದೀನರು ಅಂತ ಹೇಳೋದನ್ನೇ ನಾವು ಇತಿಹಾಸ ಅಂತ ಹೇಳಬೇಕು, ಚರಿತ್ರೆ ಅಂತ ಹೇಳಬೇಕು. ಇದೆಲ್ಲ ಆದ ನಂತರವೂ ನಾವು ಮಕ್ಕಳಿಗೆ ಸುಸ್ಥಿರ ಅಂತ ಹೇಳೋದ್ರಲ್ಲಿ ಏನು ಅರ್ಥವಿದೆ ಬಾರಿ ಹೇಳ್ಕೊಡ್ತೇನೆ. ಅದರ ನಂತರವೂ ಏನು ಪಾಠ್ಯ ಅಂತೆಲ್ಲ ಇದೆ. ಇವತ್ತು ನಾವೇನು ಸಾಂಸ್ಕೃತಿಕ ನೋಡಿ, ತತ್ಕರ್ಮ ಎನ್ನುವಂತಹ ಸಹ ಕಲಾಯ ವಿಮುಕ್ತಯೇ ಅಂತಲೇ ಹೇಳಿದರು. ಯಾವ ಕಲೆ ವಿಮುಕ್ತಿಯನ್ನು ದಯಪಾಲಿಸುತ್ತದೆಯೋ ಅದು ನಿಜವಾದ ಕಲೆ ಅಂತ. ಎಷ್ಟು ಆನಂದ. ಉತ್ಕೃಷ್ಟ ಇದ್ದಾಗ ಚಪ್ಪಾಳೆಯ ಸದ್ದು ಕಿವಿಗಳ ಚಿಕ್ಕುವ ಹೇಳುತ್ತೆ. ಅದೆಷ್ಟು ಚಂದದ ಪ್ರತಿಯೊಂದು ಮಾತಾ ಭಗಿನಿಯರು ಪ್ರಸ್ತುತಪಡಿಸಿದ್ರು. ಅದೆಂತಹ ಭಾವ, ಎಷ್ಟು ಶಾಸ್ತ್ರೀಯ ಅಧ್ಯಯನ, ಎಷ್ಟು ಆ ರೀತಿಯ ಸಂಚಯನ ಹೇಗೆ ಮೂರು ಸಾಧ್ಯ. ಯಾಕೆಂದರೆ ಅಷ್ಟು ಅಭ್ಯಾಸಗಳು ಮಾಡಿದ್ದಾರೆ. ದಿಢೀರತಲೇ ಬಂದದ್ದಲ್ಲ ಅದು. ಅದೆಲ್ಲ ಮಾತಾ ಭಗಿನಿಯರು ಮತ್ತು ಇಂದು ವೇದಿಕೆಯನ್ನು ನಿಜಾರ್ಥದಲ್ಲಿ ಅಲಂಕರಿಸಿದ್ದು ತನಿ ಅಂತ ಹೇಳ್ತೇವೆ ಸಂಗೀತದಲ್ಲಿ. ಒಬ್ಬೊಬ್ಬರು ಆಚಾರ್ಯರು, ಒಬ್ಬೊಬ್ಬರು ಗುರುಮಾತೆಯರು, ಒಬ್ಬೊಬ್ಬರು ಶಿಕ್ಷಕರು ಇಲ್ಲಿ ಕೂತು ಎಷ್ಟು ಚಂದ ಹಾಡುಗಾರಿಕೆ ಮಾಡಿಬಿಟ್ಟು ಅದೆಲ್ಲ ಬೆಂಬಲಿಸ್ತಾ ಪ್ರೋತ್ಸಾಹಿಸ್ತಾರೆ. ವಿಜಯ ಗುರುಜಿಯವರು ಎಷ್ಟು ಚಂದ ಚೆನ್ನಾಗಿ ಮಾಡಿದ್ವಿ, ಚೆನ್ನಾಗಿ ಆಗ್ತಾ ಇದೆ. ಸಂಘದಲ್ಲಿ ಯಾವಾಗ ಹೇಳ್ಕೊಡೋದು ಯಾವುದನ್ನು ನೀನು ಚೆನ್ನಾಗಿಲ್ಲ, ಚಂದ ಇಲ್ಲ ಅಂತ ಹೇಳ್ಬಿಡಪ್ಪ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು, ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂದರೆ ಯಾವಾಗ ಸಂಘದಲ್ಲಿ ಹೇಳ್ಕೊಟ್ರು. ಆ ಹಿರಿಯರ ಸಂಘದ ಈ ಕನವರಿಕೆ, ದೂರಗಾಮಿ ಚಿಂತನೆ, ದೂರದರ್ಶಿತ್ವ ಇದೆಲ್ಲದ ಸತ್ಪರಿಣಾಮದ ಪರವಾಗಿ ನಾವಿಂದು ಈ ತಂಪಾದ ನೆರಳಲ್ಲಿ ಓಡುತ್ತಿರುವ ಆ ಪಂಖ ಅದು ಗಾಳಿಯನ್ನು ಬೀಸ್ತಾ ನಾವು ಆನಂದವಾಗಿ ಕೂತಿದ್ದೇವೆ. ತುಂಬ ಜನ ಶಾಲೆಯರಿಗೆ, ತುಂಬ ಜನ ಮಕ್ಕಳಿಗೆ
ಸೂರಿಲ್ಲ ತಲೆಯ ಮೇಲೆ, ಕೂರಲು ನೆಲವೇ ಇಲ್ಲ. ಇವೆಲ್ಲವನ್ನು ನಾವು ಇಂದಿನ ನಮ್ಮ ಕಣ್ಣಿಗೆ ಕಾಣದ ಹಾಚುವ ಸತ್ಯ ಅನ್ನೋದನ್ನು ನಮ್ಮಲ್ಲಿ ಇಟ್ಕೊಂಡು ನಾವು ತುಂಬ ಪುಣ್ಯಶಾಲಿಗಳು, ಯಾವುದೋ ಜನ್ಮದ ಪುಣ್ಯಶೇಷ ಇರಬೇಕು. ಇಂಥವೆಲ್ಲರ ಮಾರ್ಗದರ್ಶನ ನಮಗಿತ್ತು. ಮಾರ್ಗದರ್ಶನ ಅಂತ ಕೂಡಲೇ ದರ್ಶನವಿದ್ದವರಿಗೆ ಮಾತ್ರವೇ ಮಾರ್ಗ ತೆಗೆದುಕೊಡುತ್ತೆ. ದರ್ಶನ ಬಹಳ ಮುಖ್ಯ. ಯಾಕೆಂದರೆ ಪ್ರದರ್ಶನದಲ್ಲೂ ದರ್ಶನವಿದೆ, ಉಪಸರ್ಗ. ದರ್ಶನವಿಲ್ಲದೆ ಪ್ರದರ್ಶನಕ್ಕೆ ಇಳಿಬಾರದಂತೆ. ಹಾಗಾಗಿ ರಾಷ್ಟ್ರೋತ್ಥಾನದ ಈ ಸಂಪಾದನೆಗಳಲ್ಲಿ ನಾವೆಲ್ಲ ಕೂತು ಹಿರಿಯರು ಹಾಕೊಂಡ ಈ ಆಲಮರದ ಕೆಳಗೆ ಬಹಳ ನೆಲೆಯಲ್ಲಿ ಅದ್ಭುತವಾದಂತಹ ಕೆಲಸವನ್ನು, ಅದ್ಭುತವಾಗಿ ಪರಸ್ಪರ ಅಭಿನಂದಿಸಿಕೊಳ್ಳುವುದನ್ನು, ಮತ್ತು ಎಲ್ಲ ಭಗಿನಿ ಮಾತೆಯರಿಗೆ, ಶಿಕ್ಷಕರ ಗುರುಬಾಂಧವರಿಗೆ ಇವತ್ತು ಬಾಗಿದ ಶಿರ ಮತ್ತು ಮುಗಿದ ಕರದ ನಮನವನ್ನು ಸಂಸ್ಥೆ ಎಲ್ಲರ ಪರವಾಗಿ ಅರ್ಪಿಸಿದೆ. ನಾನು ಅದರಲ್ಲಿ ಭಾಗಿಯಾಗಿದ್ದೇನೆ. ಸುಖ ಇಟ್ಕೊಂಡು ನನ್ನನ್ನು ಇಲ್ಲಿ ಕರೆದು ನಿರಾನೆರ ನುಡಿಯಿಂದೆಲ್ಲ ನೆನೆಸ್ಬಿಡ್ತಾರೆ. ಹಾಗಾಗಿ ನೇರ ಹಿಡದೆ ಹೋದರೆ ಅದು ಎಷ್ಟೋ ಬಾರಿ ಆ ಸಂದರ್ಭದ ಔಪಚಾರಿಕತೆಯಷ್ಟೇ ಆಗಿ ಉಳಿಬಾರ್ದು ಅನ್ನೋ ಕಾರಣಕ್ಕಾಗಿ ಹೇಳೋ ಮಾತು ಕವಿವಾಣಿ. ನೂರಾಸೆಯ ಹೆಗಲಿಗೇರಿಸಿ ನಡೆವ ಹಾದಿ ನಮ್ಮದೇ, ನೂರಾಸೆಯ ಹೆಗಲಿಗೇರಿಸಿ ನಡೆವ ಹಾದಿ ನಮ್ಮದೇ, ಬರುವ ದಿನಗಳ ಭರವಸೆಗಳ ಬೆಳೆವ ಹೊಣೆಯೂ ನಮ್ಮದೇ. ಹರಿಯೋಂ ದರ್ಶನ.